ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾಜ್ ಜೋಶಿ. ಈ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತಿನ ವಿಷಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಬಗ್ಗೆ ತಿಳಿಸೋಕೆ ಬಂದಿದ್ದೇನೆ. ಅದರಲ್ಲಿ ಮೀನರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ, ಅವರ ಸ್ವಭಾವಗಳು ಹೇಗಿರುತ್ತೆ, ಎಲ್ಲ ರೀತಿ ನಾನು ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೇನೆ. ಅದರಲ್ಲಿ ಮೀನರಾಶಿಯವರು ಎಷ್ಟು ಪ್ರಯತ್ನದ ಮೇಲೆ ಪ್ರಯತ್ನ ಮಾಡ್ತಾ ಹೋಗ್ತೀರಿ, ಅಷ್ಟು ನಿಮಗೆ ಶುಭ ದಿನಗಳು ಬರ್ತಾ ಹೋಗುತ್ತೆ, ಒಳ್ಳೆಯ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತಾ ಹೋಗುತ್ತೆ, ಏನೇ ಮಾಡೋದು ಕೂಡ ಜಯ ಸಿಗ್ತಾ ಹೋಗುತ್ತೆ. ಮತ್ತು ಆರೋಗ್ಯದ ಮೇಲೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಈ ತಿಂಗಳು ಮೀನರಾಶಿಯವರಿಗೆ ಇಷ್ಟು ದಿನದಿಂದ ಆರೋಗ್ಯದ ಮೇಲೆ ಪೆಟ್ಟು ಬಿದ್ದು ಎಲ್ಲ ರೀತಿಯಿಂದ ಆರೋಗ್ಯದಲ್ಲಿ ಅವ್ಯವಸ್ಥೆಗಳಾಗಿ ಏನೇ ಇಷ್ಟು ದಿವಸ ಎಷ್ಟು ಅನುಭವಿಸ್ತಿರ್ತೀರಿ, ಈ ತಿಂಗಳಲ್ಲಿ ನಿಮಗೆ ಎಲ್ಲ ರೀತಿ ಸಾಲ್ವ್ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಸ್ವಲ್ಪ ಆರೋಗ್ಯಕ್ಕೆ ಎಷ್ಟು ನೀವು ಇಷ್ಟು ದಿವಸ ಗಮನ ಇಟ್ಟು ಸಾಕಾಗಿದೆ. ಇನ್ಮೇಲಿಂದ ಆ ಗಮನ ಇಡೋದು ಬೇಡ. ಎಲ್ಲ ರೀತಿ ಅನುಕೂಲಕರ ಸ್ಥಿತಿಯಲ್ಲಿದೆ. ಈಗ ಇನ್ಮೇಲಿಂದಾದರೂ ಆರೋಗ್ಯದ ಕಡೆ ಗಮನ ಬಿಟ್ಟು ಒಳ್ಳೆಯ ಕೆಲಸ ಕಾರ್ಯಗಳ ಕಡೆ, ಮನೆಯ ಕಡೆ ಎಲ್ಲ ರೀತಿ ಗಮನ ಇಡಿ. ವ್ಯವಹಾರ ಮಾಡಬೇಕಾದ್ರೆ ಸಾವಧಾನದಿಂದ ಮಾಡಬೇಕು. ಆತುರದ ನಿರ್ಧಾರಗಳನ್ನು ತಗೋಬಾರ್ದು. ಶಾಂತಿ ನೆಮ್ಮದಿಯಿಂದ ವ್ಯವಹಾರ ಮಾಡ್ತಾ ಇರ್ತೀರಿ, ಆತುರ ನಿರ್ಧಾರ ತೊಗೊಂಡು ಅಲ್ಲೇನೋ ಒಂದು ಎಡವಟ್ಟು ಆಗ್ತಾ ಇರುತ್ತೆ. ಈ ರೀತಿ ವಿಚಾರಗಳು ಬರೋದು ಬೇಡ. ಸಾವಧಾನದಿಂದ ಒಂದು ದಿವಸ ಲೇಟ್ ಆದರೂ ಚಿಂತೆ ಇಲ್ಲ, ಒಂದು ದಿನ ಬಿಟ್ಟು ಲೇಟಾಗಿ ನೀವು ಏಳಿಗೆ ಆದರೂ ಚಿಂತೆ ಇಲ್ಲ. ಸಾವಧಾನದಿಂದ ಆರಾಮಾಗಿ ಏಳಿಗೆ ಆಗಿ ಮತ್ತು ವ್ಯವಹಾರ ಮಾಡಿ. ಮತ್ತು ಒಂದು ದಿನ ಚೆನ್ನಾಗಿದ್ದರೆ ಇನ್ನೊಂದು ದಿನ ಚೆನ್ನಾಗಿರಲ್ಲ ಆಗಸ್ಟ್ ತಿಂಗಳಲ್ಲಿ ಮೀನರಾಶಿಯವರು. ಯಾಕಂತ ಹೇಳಿದ್ರೆ 7.5 ಶನಿ ನಡೀತಿರೋ ಕಾರಣಕ್ಕೆ ಒಂದಿನ ಚೆನ್ನಾಗಿದ್ದರೆ ಇನ್ನೊಂದು ದಿನ ಚೆನ್ನಾಗಿರೋಕ್ಕಾಗಲ್ಲ. ಒಂದಿನ ಲಾಭ ಬಂದರೆ ಇನ್ನೊಂದು ದಿನ ನಷ್ಟ ಆಗೇ ಆಗುತ್ತೆ. ಮತ್ತು ಒಂದಿನ ಅಳ್ತಾ ಇದ್ದರೆ ಒಂದಿನ ನಗ್ತಾ ಇರ್ತೀರ. ಮತ್ತು ಜೀವನದಲ್ಲಿ ಏರಿಳಿತ ಆಗ್ತಾ ಇರುತ್ತೆ. ಹಾಗಾಗಿ ಚಿಂತಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಏನೋ ಒಂದು ತೊಂದರೆ ತಾಪತ್ರೆ ಬಂದರೂ ಕೂಡ ಸ್ವಲ್ಪ ಅದ್ರ ಮೇಲೆ ನೆಗ್ಲೆಕ್ಟ್ ಮಾಡ್ತಾ ಹೋಗಿ. ಮತ್ತು ಉದ್ಯೋಗಕ್ಕಾಗಿ ನೀವೆಷ್ಟು ಹುಡುಕ್ತಾ ಇರ್ತೀರಾ, ಇನ್ನೂ ಹುಡುಕ್ತಾನೇ ಇರ್ತೀರ. ಉದ್ಯೋಗ ಅಂತೂ ಈ ತಿಂಗಳಲ್ಲಿ ನಿಮಗೆ ಸಿಗುವಂಥ ಚಾನ್ಸಸ್ಗಳೇ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಎಲ್ಲೇ ಹುಡುಕ್ತೀರ, ಎಷ್ಟೇ ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ, ಎಷ್ಟೇ ನೀವು ಪರಿಶ್ರಮ ಆಗ್ತೀರಾ, ಸ್ವಲ್ಪ ಉದ್ಯೋಗದಲ್ಲಿ ನಿಮಗೆ ಕಳವಳ ಜಾಸ್ತಿ ಆಗ್ತಾ ಇರುತ್ತೆ. ಸ್ವಲ್ಪ ಮನಸ್ಸು ಸ್ಥಿರವಾಗಿರಲ್ಲ. ಈ ರೀತಿ ವಿಚಾರದಲ್ಲಿ ನಿಮಗೆ ಉದ್ಯೋಗ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಏನೇ ಮಾಡಿದ್ರು ನನಗೆ ಸಿಗ್ತಾ ಇಲ್ಲ ಅಂತೇಳಿ ಮಾನಸಿಕ ಚಿಂತೆಯಲ್ಲಿ ನೀವು ಬಳಗ್ತಾ ಹೋಗ್ತಾ ಇದ್ದೀರಾ. ಹಣದ ಯಾರು ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತೀರಿ, ಬಿಸ್ನೆಸ್ ಮಾಡ್ತಾ ಇರ್ತೀರಿ, ಮನೆಯಲ್ಲಿ ಹಣದ ವ್ಯವಸ್ಥೆ ಯಾರು ನೋಡ್ಕೊತಾ ಇರ್ತೀರಿ, ಸ್ವಲ್ಪ ಜಾಗರೂಕತೆ ಇರಿ. ಸ್ವಲ್ಪ ನಿಮಗೆ ಹಣದ ಪೋಲಾಗುವಂಥ ಚಾನ್ಸಸ್ಗಳು ತುಂಬ ಇದೆ. ಒಂದು ಮಾಡೋಕ್ಕೋಗಿ ಇನ್ನೊಂದು ಮಾಡ್ತಾ ಇರ್ತೀರಾ. ನಿಮ್ಮ ಎಲ್ಲ ರೀತಿ ಚೆನ್ನಾಗಿದ್ದರೂ ಆರೋಗ್ಯದ ಮೇಲೆ ಪೆಟ್ಟು ಬೀಳ್ಬೋದು. ಇಲ್ಲ ಒಂದು ಎಲ್ಲೋ ಹೋಗ್ತಾ ಇರ್ತೀರಿ, ಅದ್ರ ಮುಖಾಂತರ ನಿಮಗೆ ಹಣ ಖರ್ಚಾಗ್ತಾ ಇರ್ಬೋದು. ನೀವು ಒಂದು ಹೋಗೋ ಸ್ಥಳದಲ್ಲಿ 1,000 ರೂಪಾಯಿ ಹೋಗುತ್ತೆ ಅಂದ್ಕೊಂಡಿರ್ತೀರಿ, ಅಲ್ಲಿ ಹೋದರೆ 2,000 3,000 ಹೋಗ್ಬೋದು. ಇದರ ಮುಖಾಂತರ ನಿಮಗೆ ಹಣದ ಖರ್ಚು ವ್ಯವಸ್ಥೆಗಳು ಕೂಡ ಸ್ವಲ್ಪ ಏರಿಳಿತಗಳು ಆಗ್ತಾ ಹೋಗುತ್ತೆ. ಮತ್ತು ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಬುದ್ಧಿ ಚುರುಕಾಗುವ ಸಾಧ್ಯತೆ, ಮಂದತ್ವದ ಕಡಿಮೆ ಆಗಿ ಸ್ವಲ್ಪ ಚುರುಕುತನ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಮೈಂಡು ಓಡ್ತಾ ಹೋಗುತ್ತೆ. ಹೊಸಗಳು ಏನೋ ಒಂದು ಮಾಡ್ಬೋದಾ, ಈ ರೀತಿ ಮಾಡಿದ್ರೆ ಹೇಗೆ, ಆ ರೀತಿ ಆಲೋಚನೆಗಳು ಬರ್ತಾ ಹೋಗುತ್ತೆ ನಿಮ್ಮಲ್ಲಿ. ಸ್ವಲ್ಪ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಮುನ್ನಡೆ ಆಗ್ತಾ ಹೋಗುತ್ತೆ. ಈಗೆಲ್ಲ ಓದಿರ್ತೀರಿ, ನೆನಪಿರುತ್ತೆ, ಮತ್ತು ನಾಳೆ ನೋಡಿದ್ರೆ ಮರ್ತೋಗ್ಬಿಡುತ್ತೆ. ಈ ರೀತಿ ವ್ಯವಸ್ಥೆಗಳು ಏನಾಗುತ್ತಪ್ಪ ಅಂತಂದರೆ ಸ್ವಲ್ಪ ಹುಡುಗರಿಗೆ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಏನೇ ಮಾಡೋಕ್ಕೆ ಹೋದರೂ ಕೂಡ ಇದು ಆಗಲ್ಲ, ಇದು ಈಗ ನೆನಪಿರುತ್ತೆ, ಮುಂದೆ ನೆನಪಿರಲ್ಲ, ಮತ್ತು ಇದು ಏನಕ್ಕೆ ಓದಬೇಕು, ಈ ರೀತಿಗಳು ಹಿನ್ನಡೆ ಮುನ್ನಡೆ ಆಗ್ತಾ ಹೋಗುತ್ತೆ. ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಪ್ರಯತ್ನ ಪಡ್ತಾ ಹೋಗಿ. ಈ ರೀತಿ ಆಗ್ತಾ ಇದೆ ಅಂತಂದರೆ, ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ಅಂತಂದರೆ ಅದು ನಿಮ್ಮ ತಪ್ಪಲ್ಲ. ಸ್ವಲ್ಪ ಅದನ್ನು ಚುರುಕುತನಗೊಳಿಸುವಂಥ ಪ್ರಯತ್ನ ಮಾಡ್ತಾ ಹೋಗಿ. ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ವ್ಯಾಪಾರ ವ್ಯವಸ್ಥೆ ಮಾಡ್ತಾ ಇರೋರಿಗೆ ಸ್ವಲ್ಪ ದುಡ್ಡು ಉಳಿಯೋದು ಕಮ್ಮಿ.
ನೀವು ಹಾಕಿದ ಬಂಡವಾಳಕ್ಕಿಂತ ₹1 ಉಳಿಬೋದು, ಇಲ್ಲ ಬಂಡವಾಳ ಅಷ್ಟೇ ಬರ್ಬೋದು, ಇಲ್ಲ ಬಂಡವಾಳನೂ ಕೂಡ ಬರದೇ ಇರ್ಬೋದು. ಸ್ವಲ್ಪ ದುಡ್ಡು ಉಳಿಯೋದು ಕಡಿಮೆ ಆಗ್ತಾ ಹೋಗುತ್ತೆ. ಸ್ವಲ್ಪ ಇವತ್ತಿನ ರೇಟ್ ಇದ್ದಂಗೆ ನಾಳೆ ರೇಟ್ ಇರಲ್ಲ. ಏನೇ ಒಂದು ಮಾಡೋಕ್ಕೆ ಹೋದರೂ ಕೂಡ ಸ್ವಲ್ಪ ಜಾಸ್ತಿ ರೇಟ್ ಆಗ್ತಾ ಹೋಗುತ್ತೆ. ಈ ರೀತಿ ವಿಚಾರದಲ್ಲಿ ಸ್ವಲ್ಪ ಹಣದ ಜಾಗರೂಕತೆಯಿಂದ ಇರಿ ವ್ಯಾಪಾರ ವ್ಯವಹಾರ. ಮತ್ತು ಹಾಕಿದ ಬಂಡವಾಳ ಅಷ್ಟೇ ಬರುತ್ತೆ, ಲಾಭ ಬರೋದಿಲ್ಲ. ನಾನು ಅದೇ ಹೇಳಿದೆ ನಿಮಗೆ, ಎಷ್ಟು ಹಾಕಿದ ಬಂಡವಾಳ ಮಾತ್ರ ಬರುತ್ತೆ. ಬಿಸ್ನೆಸ್ ಮಾಡೋವಂಥರಾಗಿರ್ಬೋದು, ಬೀದಿ ಬದಿ ವ್ಯಾಪಾರ ಮಾಡೋವಂಥರಾಗಿರ್ಬೋದು, ಏನೇ ಮಾಡೋಕ್ಕೆ ಹೋದರೂ ಹಾಕಿದ ಬಂಡವಾಳ ಬರ್ಬೋದು, ಆದರೆ ಲಾಭ ಮಾತ್ರ ಯಾವುದೇ ಕಾರಣಕ್ಕೂ ಬರ್ತಾ ಹೋಗಲ್ಲ. ಈ ರೀತಿ ವಿಚಾರದಲ್ಲಿ ಹಣದ ಜಾಗರೂಕತೆಯಿಂದ ತುಂಬ ಇರಬೇಕಾಗುತ್ತೆ ಮೀನರಾಶಿಯವರು. ಯಾಕಂತ ಹೇಳಿದ್ರೆ 7.5 ಶನಿ ನಡೀತಿರೋ ಕಾರಣಕ್ಕೆ ಸ್ವಲ್ಪ ಹಣದ ಜಾಗರೂಕತೆ, ಆರೋಗ್ಯದ ಮೇಲೆ ಸ್ವಲ್ಪ ಪೆಟ್ಟು ಬೀಳುವಂಥ ಚಾನ್ಸಸ್ಗಳು, ಮತ್ತು ಆರ್ಥಿಕವಾಗಿ ಎಲ್ಲ ರೀತಿ ಹಿನ್ನಡೆ ಆಗ್ತಾ ಹೋಗುತ್ತೆ. ಈ ರೀತಿ ವಿಚಾರದಲ್ಲಿ ಇರುತ್ತೆ. ಸ್ವಲ್ಪ ಗಮನ ಇಡಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಪ್ರತಿ ಶನಿವಾರ ಶನೇಶ್ವರನ ದರ್ಶನ ಮಾಡಿ, ಆರಾಧನೆ ಮಾಡಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಇದ್ರ ಜೊತೆಗೆ ಮನೆಯಲ್ಲಿ ಏನಾದರೂ ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಎಷ್ಟೇ ದುಡ್ಡಿದ್ರೂ ಮನಸ್ಸು ಶಾಂತಿ ಇರೋದಿಲ್ಲ ನಿಮಗೆ. ಮತ್ತು ದುಡ್ದಿದ್ದ ದುಡ್ಡು ಉಳಿಯೋತಾನೇ ಇರಲ್ಲ, ಮತ್ತು ಕಿರಿಕಿರಿ ಆಗ್ತಾ ಇರುತ್ತೆ, ವಾದ ವಿವಾದಗಳು ನಡೀತಾನೆ ಇರುತ್ತೆ. ಮತ್ತು ಇನ್ನಿತರ ಯಾವುದೇ ಸಮಸ್ಯೆಗಳಿದ್ದರೆ ಒಮ್ಮೆ ಸಂಪರ್ಕಿಸಿ, ನಾವು ಪರಿಹಾರ ಸೂಚಿಸ್ತೇವೆ. ಸರ್ವೇ ಜನ ಸುಖಿನೋ ಭವಂತು.